ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಜಪಾನ್ಗೆ. ಇವಾಗ ರೈಡ್ ಸ್ಟಾರ್ಟ್ ಆಗಿದೆ ಬಿಡದಿಯಿಂದ. ಸೊ ಬಿಡದಿಯಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ಫ್ಲೈಟ್ ಬಂದುಬಿಟ್ಟು ಜಪಾನ್ ಏರ್ಲೈನ್ಸ್ ಟರ್ಮಿನಲ್ 2ದಲ್ಲಿದೆ. ಸೊ ಇವಾಗ ಟರ್ಮಿನಲ್ 2ಗೆ ಅರೈವ್ ಆಗಿದ್ದೀನಿ. ದಿಸ್ ಇಸ್ ನಮ್ಮ ಬೆಂಗಳೂರು ಏರ್ಪೋರ್ಟ್. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಫ್ಲೈಟ್ ಹೆಂಗೆ ಬೋರ್ಡ್ ಮಾಡಬೇಕು ಅಂತ ನೋಡೋಣ. ಸೊ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ. ಏರ್ಪೋರ್ಟ್ ಒಳಗಡೆ ಹೋಗಬೇಕು ಅಂದರೆ ಸೆಕ್ಯೂರಿಟಿ ಚೆಕ್ ಮಾಡಿಸಿ, ಅದಾದ ನಂತರ ಬ್ಯಾಗ್ ವೇಟ್ ಚೆಕ್ ಮಾಡಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಬೇಕು. ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಆದಮೇಲೆ ಇಮಿಗ್ರೇಷನ್ ಚೆಕ್ಕಿಗೆ ಹೋಗಬೇಕು. ಅಲ್ಲಿ ಇಮಿಗ್ರೇಷನ್ ಆಫೀಸರ್ ಕಡೆಯಿಂದ ಬೋರ್ಡಿಂಗ್ ಪಾಸ್ಗೆ ಸೀಲ್ ಹಾಕ್ತಾರೆ. ಅದಾದ ನಂತರ ಬ್ಯಾಗೇಜ್ ಸ್ಕ್ಯಾನಿಂಗ್ ಆಗುತ್ತೆ. ಅದಾದಮೇಲೆ ನೀವು ಫ್ಲೈಟ್ ಬೋರ್ಡ್ ಮಾಡ್ಬೋದು. ಇವಾಗ ಇಂಡಿವಿಜುವಲ್ ಸ್ಟೆಪ್ಸ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೆಕ್ಯೂರಿಟಿ ಚೆಕ್. ಇಲ್ಲಿ ನಿಮ್ಮ ಕೈಯಲ್ಲಿ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಇರಬೇಕು. ಸೆಕ್ಯೂರಿಟಿಯವರು ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕ್ ಆದಮೇಲೆ ನಾನು ಇವಾಗ ಎಫ್ ಕೌಂಟ್ರಿಗೆ ಬಂದಿದ್ದೀನಿ. ಇಲ್ಲಿ ಜಪಾನ್ ಏರ್ಲೈನ್ಸ್ದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸ್ಟೆಪ್ 2 ಬಂದ್ಬಿಟ್ಟು ಬ್ಯಾಗೇಜ್ ವೆಯ್ಟ್ ಚೆಕ್. ಒನ್ಸ್ ಬ್ಯಾಗೇಜ್ ವೆಯ್ಟ್ ಚೆಕ್ ಆದಮೇಲೆ ನಿಮಗೆ ಬೋರ್ಡಿಂಗ್ ಪಾಸ್ ಇಲ್ಲೇ ಸಿಗುತ್ತೆ. ಬ್ಯಾಗೇಜ್ ಲಿಮಿಟ್ ಬಂದ್ಬಿಟ್ಟು 10 kgದು ಒಂದು ಕ್ಯಾಬಿನ್ ಬ್ಯಾಗ್, 23 kgದು 2 ಚೆಕ್ ಇನ್ ಬ್ಯಾಗ್. ಸ್ಟೆಪ್ 3 ಈಸ್ ಬೋರ್ಡಿಂಗ್ ಪಾಸ್ ಕಲೆಕ್ಷನ್. ಒನ್ಸ್ ಬ್ಯಾಗೇಜ್ ವೆಯ್ಟ್ ಚೆಕ್ ಆದಮೇಲೆ ಬೋರ್ಡಿಂಗ್ ಪಾಸ್ ಇಲ್ಲೇ ಕಲೆಕ್ಟ್ ಮಾಡಿ. ಬ್ಯಾಗೇಜ್ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ಪೇ ಮಾಡಬೇಕಾಗುತ್ತೆ. ಇವಾಗ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಇಮಿಗ್ರೇಷನ್ ಚೆಕ್ಕಿಗೆ. ಬೋರ್ಡಿಂಗ್ ಪಾಸ್ ಇವಾಗ ಕಲೆಕ್ಟ್ ಆಗಿದೆ. ಇಂಟರ್ನ್ಯಾಷನಲ್ ಡಿಪಾರ್ಚರ್ ಏರಿಯಾಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ಸ್ಟೆಪ್ 3 ಈಸ್ ಇಮಿಗ್ರೇಷನ್ ಚೆಕ್. ಇದು ಇಮಿಗ್ರೇಷನ್ ಕೌಂಟರ್. ಇಲ್ಲಿ ಇಮಿಗ್ರೇಷನ್ ಆಫೀಸರ್ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ ನಿಮಗೆ. ಎಲ್ಲಿ ಹೋಗ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ ಅಂತ. ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿ. ಇಮಿಗ್ರೇಷನ್ ಚೆಕ್ ಆದಮೇಲೆ ನಿಮ್ಮ ಬೋರ್ಡಿಂಗ್ ಪಾಸ್ಗೆ ಈ ಥರ ಸೀಲ್ ಆಗ್ತಾರೆ ಇಮಿಗ್ರೇಷನ್ ಆಫೀಸರ್ ಕಡೆಯಿಂದ. ಸೀಲ್ ಆದಮೇಲೆ ಬೋರ್ಡಿಂಗ್ ಪಾಸನ್ನು ತುಂಬ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಸ್ಟೆಪ್ 4 ಈಸ್ ಬ್ಯಾಗೇಜ್ ಸ್ಕ್ಯಾನಿಂಗ್. ಇದು ಬ್ಯಾಗೇಜ್ ಸ್ಕ್ಯಾನಿಂಗ್ ಏರಿಯಾ. ಇಲ್ಲಿ ನಿಮ್ಮ ಹತ್ರ ಇರುವಂತಹ ಕ್ಯಾಬಿನ್ ಬ್ಯಾಗೇಜನ್ನು ಸ್ಕ್ಯಾನ್ ಮಾಡ್ತಾರೆ. ನಿಮ್ಮ ಬ್ಯಾಗ್ ಒಳಗಡೆ ಎಲೆಕ್ಟ್ರಿಕಲ್ ಐಟಮ್ಸ್ ಏನಾದರೂ ಇದ್ದರೆ ಈ ಟ್ರೇಯಲ್ಲಿ ತೆಗೆದಿಡಿ. ಎಕ್ಸಾಂಪಲ್ ಲ್ಯಾಪ್ಟಾಪ್, ಚಾರ್ಜರ್ ಮತ್ತು ಮೊಬೈಲ್ ಚಾರ್ಜರ್. ಆಮೇಲೆ ನೀವು ಏನೇನು ವೇರ್ ಮಾಡಿರ್ತೀರಲ್ವ ಅದೆಲ್ಲ ತೆಗೆದಿಡಬೇಕು. ಫಾರ್ ಎಕ್ಸಾಂಪಲ್ ವಾಲೆಟ್, ವಾಚ್, ಉಂಗುರ ಅದೆಲ್ಲದನ್ನು ಟ್ರೇದಲ್ಲಿ ಇಡಿ. ಸ್ಕ್ಯಾನಿಂಗ್ ಆದಮೇಲೆ ಇನ್ ಕೇಸ್ ಅವ್ರಿಗೇನಾದರೂ ಡೌಟ್ ಇತ್ತು ಅಂದರೆ ಅವರು ಬೋರ್ಡಿಂಗ್ ಪಾಸ್ ಕೇಳ್ತಾರೆ. ಎಲ್ಲ ಓಕೆ ಇತ್ತು ಅಂದರೆ ಅವರು ನೋಟ್ ಡೌನ್ ಮಾಡಿಕೊಂಡು ನಿಮಗೆ ಕಳಿಸ್ತಾರೆ. ಇಲ್ಲಿಗೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಫ್ಲೈಟ್ ಬೋರ್ಡಿಂಗ್ ಒಂದೇ ಬಾಕಿ. ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮ ತಂಡದವರು ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ಒಂದು ಸೆಲ್ಫಿ. ಇನ್ನೂ ಕೆಲವೊಬ್ಬರು ಅಂಡರ್ ಪ್ರೊಸೆಸಿಂಗಲ್ಲಿದ್ದಾರೆ. ದಿಸ್ ಈಸ್ ಡ್ಯೂಟಿ ಫ್ರೀ ಆರ್ ಟ್ಯಾಕ್ಸ್ ಫ್ರೀ ಏರಿಯಾ. ಇದು ಟ್ಯಾಕ್ಸ್ ಫ್ರೀ ಏರಿಯಾ. ಇಲ್ಲಿರುವಂಥ ಯಾವುದೇ ಪ್ರಾಡಕ್ಟ್ಸ್ಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿ ತುಂಬ ಐಟಮ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್ಸ್, ಚಾಕ್ಲೇಟ್ಸ್, ಲಿಕ್ಕರ್, ಸಿಗರೆಟ್ಸ್. ಈ ಜಾಗದಲ್ಲಿ ನೀವು ಏನಾದರೂ ತೊಗೋಬೋದು, ಎಷ್ಟಾದರೂ ತೊಗೋಬೋದು. ಬಟ್ ಒನ್ ಕಂಡೀಷನ್, ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಲ್ಲಿದು ಲಿಮಿಟ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ಪರ್ಚೇಸ್ ಮಾಡಿ. ಇಲ್ಲಾದರೆ ಅಲ್ಲಿ ಹೋದ ನಂತರ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ. ಬೋರ್ಡಿಂಗ್ ಏರಿಯಾಗೆ ಹೋಗ್ತಾ ಇದ್ದೀನಿ. ನಂದು ಬೋರ್ಡಿಂಗ್ C1 ಗೇಟಲ್ಲಿದೆ. ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಕೊಟ್ಟಿರ್ತಾರೆ ಯಾವ ಗೇಟ್ ಅಂತ. ಆ ಗೇಟ್ಗೆ ಕರೆಕ್ಟಾಗಿ ಹೋಗಿ. ಇದು ಬೋರ್ಡಿಂಗ್ ಲಾಬಿ. ನಂದು ಫ್ಲೈಟ್ ಇವಾಗ 2:15 ಸೊ ಅಲ್ಲಿವರೆಗೂ ಇಲ್ಲಿ ವೆಯ್ಟ್ ಮಾಡಬೇಕು. ದಿಸ್ ಇಸ್ GST ಜೂನ್ ಬ್ಯಾಚ್ 2025.
ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. 15 ಮಿನಿಟ್ಸ್ ಮುಂಚೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಫ್ಲೈಟ್ಗೆ 3.5 ಅವರ್ಸ್ ಮುಂಚೆನೇ ನೀವು ಬನ್ನಿ. ಪ್ರಾಸೆಸ್ ತುಂಬ ಲೆಂತಿ ಆಗಿರುತ್ತೆ. ಬೋರ್ಡಿಂಗ್ ಏರಿಯಾಗೆ ಲೇಟಾಗಿ ಬಂದರೆ ಒಳಗಡೆ ಬಿಡಲ್ಲ. ಬೋರ್ಡಿಂಗ್ ಪಾಸ್ ಚೆಕ್ ಆಗಿದೆ. ಇವಾಗ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೇ ಗೈಸ್, ಸಕ್ಸಸ್ಫುಲಿ ಬೋರ್ಡೆಡ್ ದ ಫ್ಲೈಟ್. ಈಗ 2 ಕಾಲ್ ಆಗಿದೆ. ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ಜಪಾನ್ ಏರ್ಲೈನ್ಸ್ ಹೆಂಗಿದೆ ಮತ್ತು ಊಟ ಏನೇನು ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸ್ಟೇ ಟ್ಯೂನ್ಡ್ ಫಾರ್ ದ ಪಾರ್ಟ್ 2. ಬಾಯ್.